ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆಗಿತ್ತು ದೋಸೆ ತಿಂದೆ, ಅದಕ್ಕೆ ದೋಸೆ ಮಾಡೋಣ ಅಂತ ಹೇಳಿ ನಿನ್ನೆನೆ ಹಿಟ್ಟು ಕಡ್ದು ಇಟ್ಟಿದ್ದೆ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ, ಅಕ್ಕಿ ಹಾಕಿ ಕಡ್ದಿದ್ದೀನಿ. ಹೆಸರು ಕಾಳು ಮಿಸ್ ಆಯಿತು, ಹೆಸರು ಕಾಳು ಹಾಕಿ ಕಡ್ದಿದ್ದೀನಿ. ಮತ್ತು ಬೆಳಿಗ್ಗೆ ಎದ್ದು ನಾನು ಕರ್ಬೇವು ಸೊಪ್ಪು ತಿಂತೀನಿ ಖಾಲಿ ಹೊಟ್ಟೆಗೆ. ಆಮೇಲೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿದು ಸ್ವಲ್ಪ ಹಿಟ್ಟಿಗೆ ಒಗ್ಗರಣೆ ಹಾಕಿ ಇಡ್ಲಿ ಮಾಡೋಣ ಅಂತ ಮಾಡಿದೆ. ನನಗೆ ದೋಸೆಗೆ ಚೀಸ್ ಹಾಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಸ್ವಲ್ಪ ಚೀಸ್ ಹಾಕಿ ಚೀಸ್ ದೋಸೆ ಥರ ಮಾಡ್ಕೊಂಡಿದ್ದೆ. ದೋಸೆ ಜೊತೆ ಬಸ್ಸಾರಿತ್ತು, ಬಸ್ಸಾರು. ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ಸ್ವಲ್ಪ ಐಸ್ ಕ್ರೀಮ್ನ ತಿಂದು ಮತ್ತು ಇಡ್ಲಿ ಮಾಡಿದ್ನಲ್ವ, 2 ಇಡ್ಲಿನ ತಿಂದ್ಕೊಂಡೆ. ಯಾಕೋ ಒಂದು ಸೈಡ್ ಹಲ್ಲು ತುಂಬ ನೋವ್ತಿತ್ತು, ಅದನ್ನು ತೋರಿಸೋಣ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅದು ಒಂದು ಸೈಡಲ್ಲಿ ಹಲ್ಲು ಬರ್ತಾ ಇದೆ, ದವಡೆ ಹಲ್ಲು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ನೋವಿತ್ತು. ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಟ್ಯಾಬ್ಲೆಟ್ ತಿಂದಮೇಲೆ ಸ್ವಲ್ಪ ಪರವಾಗಿಲ್ಲ ಈಗ ನೋವು. ಆಮೇಲೆ ರಾಮನವಮಿ ಇದ್ದಿದ್ದರಿಂದ ದೇವಸ್ಥಾನದಲ್ಲಿ ಪೂಜೆ ಇತ್ತು, ಅಲ್ಲಿಗೆ ಹೋಗಿದ್ವಿ. ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ತರಕಾರಿ ಖಾಲಿಯಾಗಿತ್ತು ಅಂತ ಹೇಳಿ ತರಕಾರಿ ತೊಗೊಬಂದ್ವಿ. ಇನ್ನು ಸಂಜೆ ಊಟಕ್ಕಂತ ಹೇಳಿ ಚಿಕನ್ ಸಾಂಬಾರು ಮಾಡಿದ್ದೆ. ಚಿಕನ್ ಸಾಂಬಾರು ಜೊತೆ ಮುದ್ದೆನೂ ಮಾಡ್ಕೊಂಡಿದ್ದೆ, ಅದನ್ನೇ ಊಟ ಮಾಡಿದ್ವಿ. ಮತ್ತು ನನ್ನ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ತುಂಬ ಜನ ಡೀಟೇಲ್ಸ್ ಕೇಳ್ತಾ ಇದ್ರಿ. ಸ್ಟೋರಿಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಓಕೆ, ಬಾಯ್.